ನಮಸ್ಕಾರ. ಇವತ್ತು ನಾವು ಗದಗ ನಗರದ SM ಕೃಷ್ಣ ನಗರದಲ್ಲಿದ್ದೇವೆ. ಜಗದ್ಗುರು ತೋಂಟದಾರ್ಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಆ ಮಠದ ಶ್ರೀಗಳು ಒಂದು ವಿಶೇಷವಾಗಿರುವಂತಹ ಅಭಿಯಾನವನ್ನು, ಪಾದಯಾತ್ರೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ತಮ್ಮ ಜೋಳಿಗೆಗಳಿಗೆ ಕಾಣಿಕೆಯನ್ನು ಮತ್ತೊಂದನ್ನು ಮಗದೊಂದನ್ನು ಹಾಕಿಸಿಕೊಳ್ಳುವ ಬದಲಾಗಿ ಜನರನ್ನು ವ್ಯಸನ ಮುಕ್ತರನ್ನಾಗಿ ಮಾಡಿಸ್ಬೇಕು ಅಂಥೇಳಿ ವಿಶೇಷವಾಗಿರುವಂತಹ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆ ಪಾದಯಾತ್ರೆಗೆ ಇಲ್ಲಿನ ಜನ ಹೇಗೆ ಸ್ವಾಗತವನ್ನು ಮಾಡಿಕೊಡ್ತಾ ಇದ್ದಾರೆ, ಆ ಪಾದಯಾತ್ರೆಯ ಉದ್ದೇಶವೇನು, ಮಹತ್ವವೇನು, ಇಲ್ಲಿನ ಜನ ಹೇಳೋದೇನು, ಅದೆಲ್ಲವನ್ನು ನೋಡ್ಕೊಂಡು ಬರೋಣ. ಬನ್ನಿ, ಆ ಜನರ ಜೊತೆಗೆ ಮಾತನಾಡ್ತಾ ಹೋಗೋಣ. ಇವತ್ತು ತೋಂಟದಾರ್ಯ ಮಠದ ಅಜ್ಜರು ನಮ್ಮಲ್ಲಿ ಬಂದಿದ್ದರು ಪಾದಯಾತ್ರೆ ಮೂಲಕ. ಅದಕ್ಕೆ ಇವತ್ತಿದ ನಾವು ಗುಟ್ಕ ತಿನ್ನೋದು, ಡ್ರಿಂಕಿಂಗ್ ಮಾಡೋದು, ಕೆಲವೊಂದು ನಮ್ಮ ಹವ್ಯಾಸಗಳನ್ನು ಇವತ್ತಿದ ನಾವು ಬಿಡಬೇಕಂತ ಪೂರ್ಣ ನಿರ್ಧಾರ ಮಾಡಿ ಅಜ್ಜರ ಪಾದಂಗಳಕ್ಕೆ ಪ್ರಮಾಣ ಮಾಡಿದ್ದೀವಿ. ಏನು ಮಾಡಿದ್ರಿ ಇವತ್ತು? ನಮ್ಮ ಗುಟ್ಕ ಚೀಟನ್ನು ತಿನ್ನುವಂಥದ್ದು ಅಜ್ಜರ ಜೋಳಿಗೆ ಹಾಕಿ ಇವತ್ತಿದ್ದ ಪ್ರಮಾಣ ಮಾಡಿವಿ, ಗುಟ್ಕ ತಿನ್ನಬಾರ್ದು ಅಂತೇಳಿ. ಏನು ಅನಿಸುತ್ತೆ ಬಗ್ಗೆ ನಿಮಗೆ? ಇದು ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ವಿಚಾರ. ಇದರಿಂದ ಸಮಾಜ ಏಳಿಗೆ ಆಗಬೇಕು. ಇನ್ನು ಶ್ರೀ ತೋಂಟದ ಸಿದ್ಧಲಿಂಗ ಮಠದ ಸ್ವಾಮಿಗಳೇನು ನಮ್ಮ ನಗರಕ್ಕೆ ಭೇಟಿ ನೀಡಿದರು. ಇವತ್ತು ಏನು ವ್ಯಸನ ಮುಕ್ತ ಭಾರತ, ವ್ಯಸನ ಮುಕ್ತ ಕರ್ನಾಟಕ ಸಮಾಜವನ್ನು ನಿರ್ಮಾಣದ ನಿಟ್ಟಿನಲ್ಲಿ ಭಾಳ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಗರದಲ್ಲಿ ಹಮ್ಮಿಕೊಂಡಿದ್ದು. ಏನಂದ್ರೆ ನಿನ್ನೆ ರಾತ್ರಿಯಿಂದ ನಾವು ಈಗ ಒಂದು ವಾರದಿಂದ ಇದಕ್ಕೆಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ನಮ್ಮ ನಗರ ಒಂದು ಜಾತ್ರೆ ವಾತಾವರಣ ನಿರ್ಮಾಣ ಆಗಿತ್ತು. ಎಲ್ಲ ಬೀದಿಗಳಲ್ಲಿ ಮಹಿಳೆಯರು ರಾತ್ರಿ ನಸಿಗಿನಾಗ ಎದ್ದು ರಂಗೋಲಿ ಮತ್ತು ಏನು ಇದು ಭಿತ್ತಿಪತ್ರ ಎಲ್ಲವನ್ನು ಹಂಚಿ ಹೂವು ಅಲಂಕಾರ ಮಾಡಿ ಭಾಳ ಒಂದು ನಗರವನ್ನು ಉತ್ತಮವಾಗಿ ಅಜ್ಜರ ಸ್ವಾಗತವನ್ನು ಮಾಡಿದರು. ಒಳ್ಳೆಯ ಒಂದು ಉತ್ತಮ ಇದು ಸಮಾಜಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಇವತ್ತಿನ ದಿವಸ ಕಂಡು ಬಂತು. ದಿವಸ ಹಳ ಅಂತಿತ್ತು ರೀ, ಇವತ್ತು ಜಗ ಅನ್ನಕತ್ತಿದ್ವಿ. ನೀವು ಯಾವಾಗ ನೋಡಿದ್ರಿ ನೀವು ಗುರುಗಳು ಬಂದಿದ್ದು? ಹೋದರ್ಸ್ ಬಂದಿದ್ದು ರೀ, ಹೋದರ್ಸ್ ಬಂದರು, ತಿರುಗಿ ಬಂದಿಲ್ರಿ. ಈಗ ಬಂದಾರ ಏನು ಅನಿಸುತ್ತೆ? ಚಲೋ ಅನ್ಸುತ್ತೆ ರೀ. ಅವ್ರ ಆಶೀರ್ವಾದ ಸದಾ ಎಲ್ಲರ ಮ್ಯಾಗ ಇರಲಿ. ಈಗ ವರ್ಷ ಇನ್ನೂ ಹೆಚ್ಚಿಂದಾಗಲಿ ತಂದು ಕೇಳ್ಕೊಂತ. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲರಿಗೂ ಒಂದು ಜಾಗೃತಿ ಮೂಡ್ತೈತಿ, ಒಂದು ಅಭಿಮಾನ ಹೆಚ್ಚಾಗುತ್ತೆ. ಆಮೇಲೆ ಎಲ್ಲರಿಗೂ ಒಂದು ತಿಳುವಳಿಕೆ ಬರುತ್ತೆ, ನಮ್ಮಿಂದ ಒಬ್ಬರು ಅದಾರ ನಮ್ಮತ್ತನ ಅನ್ನೋದೊಂದು ಐದು ಅನ್ನೋದು ಎಲ್ಲರಿಗೂ ಒಂದು ತಿಳುವಳಿಕೆ ಬರುತ್ತೆ. ಇದು ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಒಂದು ವಿಶ್ವಾಸ ನಂಬಿಕೆ ಹೆಚ್ಚಿಗೆ ಆಗುತ್ತೆ, ಅಪನಂಬಿಕೆ ಹೋಗುತ್ತೆ. ಗದಗಿನ ಅಜ್ಜರು ವ್ಯಸನ ಮುಕ್ತ ಪಾದಯಾತ್ರೆ ಮಾಡಿದ್ರು, ಒಳ್ಳೆಯದೇ ಆಯಿತು, ಎಲ್ಲರೂ ಒಳ್ಳೆಯದಾಗಿ. ಸರ್, ತೋಂಟದಾರ್ಯ ಮಠ ಅಜ್ಜರು ನಮ್ಮ SM ಕೃಷ್ಣ ನಗರದ ಒಳಗೆ ಪಾದಯಾತ್ರೆ ಮಾಡುತ್ತಿದ್ದಾರೆ. ಆದ ಕಾರಣ ಎಲ್ಲರೂ ಎಲಗಮ್ಮ ಮಾಡೀವಿ ಸರ್. ತುಂಬ ಧನ್ಯವಾದಗಳು ಸರ್. ಕೃಷ್ಣನಗರದಲ್ಲಿ ಇಂದು ಜಗದ್ಗುರು ತೋಂಟದಾರ್ಯ ಸ್ವಾಮೀಜಿಯ ಪಾದಯಾತ್ರೆ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ ಮತ್ತು ಇಲ್ಲಿ ಎಲ್ಲರೂ ಕೋಮು ಸೌಹಾರ್ದತೆಯ ಒಂದು ನಗರ ಆಗಿದ್ದರಿಂದ ಇವತ್ತಿನ ದಿವಸ ಪ್ರತಿ ಮನೆಯಲ್ಲಿಯೂ ರಂಗೋಲಿಗಳನ್ನು ಹಾಕಿ, ಹೂವಿನ ಸರಗಳನ್ನು ಹಾಕಿ ಅತಿ ವಿಜೃಂಭಣೆಯಿಂದ ಬಾರು ಮಾಡಿಕೊಂಡಿದ್ದಾರೆ. ಎಲ್ಲ ನಮ್ಮ ಗದಗಿನ ನಗರದ ಎಲ್ಲ ಜನರು ಒಳ್ಳೆಯ ರೀತಿಯಿಂದ ಸ್ಪಂದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಜಗದ್ಗುರು ತೋಂಟದಾರ್ಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ವ್ಯಸನ ಮುಕ್ತ ಪಾದಯಾತ್ರೆಯನ್ನು ನಾವು SM ಕೃಷ್ಣ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ಈ ಎಲ್ಲ ಬಡಾವಣೆಯ SM ಕೃಷ್ಣ ನಗರದ ಎಲ್ಲ ನಾಗರಿಕರು ನಮ್ಮನ್ನು ಆದರದಿಂದ ಬರಮಾಡಿಕೊಂಡು ರಂಗೋಲಿಯನ್ನು ಹಾಕಿ ತಾವೆಲ್ಲ ಈ ಮಹಾಂತ ಜೋಳಿಗೆಗೆ ಅಂದರೆ ವ್ಯಸನ ಮುಕ್ತ ತಾವು ಆಗಲಿಕ್ಕೆ ಪ್ರತಿಜ್ಞೆಯನ್ನು ಮಾಡಿ ತಮ್ಮ ದುಶ್ಚಟಗಳನ್ನು ಬಿಡಲಿಕ್ಕೆ ಆ ಜೋಳಿಗೆಯಲ್ಲಿ ತಮ್ಮ ದುಶ್ಚಟದ ಎಲ್ಲ ಒಂದು ಪರಿಕಲ್ಪನೆ ಹಾಕಿಕೊಂಡು ನಾವು ಇವತ್ತಿನಿಂದ ನಾವು ಈ ದುಶ್ಚಟಗಳನ್ನು ಬಿಡ್ತೀವಿ ಅಂಥೇಳಿ ಈ ಜೋಳಿಗೆಗೆ ತಮ್ಮ ಚಟಗಳನ್ನು ಹಾಕಿದರು. ನಮ್ಮ ನಗರದ SM ಕೃಷ್ಣ ನಗರದಲ್ಲಿ ನಾವು ವಾಸಿಸುವಂಥವ್ರು ನಾವೆಲ್ಲ ಭಾಳ ಪುಣ್ಯ ಮಾಡೀವಿ. ಯಾಕಂದ್ರೆ ಕೊನೆ ಸಲಕ್ಕೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಬಂದು ನಮ್ಮ ನಗರದಾಗ ಪಾದಯಾತ್ರೆ ಮಾಡಿದರು. ಈ ಸತ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು, ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಬಂದು ನಮ್ಮ ನಗರದಾಗ ಪಾದಯಾತ್ರೆ ಮಾಡತ್ತಾರೆ. ಅದು ವ್ಯಸನ ಮುಕ್ತ ಸಮಾಜಕ್ಕಾಗಿ ಅವರು ಕೈಗೊಂಡ್ರೆ ಈ ನಿರ್ಧಾರ ನಮಗೆ ತುಂಬ ಸಂತೋಷ ಪಡುತ್ತೆ. ವ್ಯಸನ ಮುಕ್ತ ಸಮಾಜ ಅಂದ್ರೆ ಬರೀ ಗುಟ್ಕಾ ಬಿಡೋದು, ಸೆರೆ ಕುಡಿದು, ಕಳ್ಳತನ ಮಾಡೋದು ಇಂಥವಲ್ಲ. ವ್ಯಸನ ಮುಕ್ತ ಸಮಾಜ ಅಂತಂದ್ರೆ ನನ್ನ ಪ್ರಕಾರ ಸ್ವಚ್ಛ ಮನಸ್ಸಿನಿಂದ ಇರಬೇಕು. ಇನ್ನೊಬ್ಬರ ಬಗ್ಗೆ ಕೆಡಕು ಬಯಸೋದಾಗಲಿ, ಇನ್ನೊಬ್ಬರ ಮನೆ ಹಾಳು ಮಾಡೋದಾಗಲಿ, ಒಂದು ಕೆಟ್ಟ ಚಟ ಮಾಡೋದಾಗಲಿ, ಇಸ್ಪೆಟ್ ಆಡೋದು, ಬಿಡಿ ಸೇದೋದು, ಸಿಗರೇಟ್ ಸೇದೋದು ಅಂಥವೆಲ್ಲ ಬಿಡಬೇಕು ಅಂತಂದೇಳಿ
ಅವರೇನಿಗೆ ಸಮಾಜದ ಉದ್ಧಾರಕ್ಕಾಗಿ ಪಣ ತೊಟ್ಟು ಸ್ವಾಮಿಗಳು ಮುನ್ನಡೆ ಇಟ್ಟರ. ತೋಟದ ಸಿದ್ದರಾಮ ಸ್ವಾಮಿಗಳು ನಮ್ಮ ನಗರಕ್ಕೆ ಬಂದಿದ್ದು, ನಾವೆಲ್ಲ ನಮ್ಮ ನಗರದ ಸುಮಾರು 10,000 ಜನಸಂಖ್ಯೆ ಇರ್ತಕ್ಕಂಥ ಏರಿಯಾದಲ್ಲಿ ಅವರು ಹೃತ್ಪೂರ್ವಕವಾಗಿ ನಾವು ಅವ್ರನ್ನ ಸ್ವಾಗತ ಮಾಡ್ತೇವೆ. ತೋಟದ ಮಠಕ್ಕೆ ಒಂದು ಇತಿಹಾಸ ಅದ. ಏನಾದರೂ ಗದಗ ನಗರದಲ್ಲಿ ಏನಾದರೂ ಜಾತ್ಯತೀತ ಮಠ ಅಂದರೆ ಅದು ತೋಟ ಸಿದ್ಧಲಿಂಗ ಮಹಾಸ್ವಾಮಿಗಳು. ಮೊದಲೇ ಪೂರ್ವದಲ್ಲಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಡೀ ಕರ್ನಾಟಕದಲ್ಲಿ ಇತಿಹಾಸನ ಮಾಡಿರ್ತಕ್ಕಂಥ ಆ ಸಂಸ್ಥಾನ ಮಠ ಇವತ್ತು ವಿಶೇಷವಾಗಿ ನಮ್ಮ SM ಕೃಷ್ಣ ನಗರಕ್ಕೆ ಬಂದಿದ್ದು ನಮಗೆ ಭಾರಿ ಖುಷಿ ತಂದಿದೆ. ನಮ್ಮ SM ಕೃಷ್ಣ ನಗರದ ಜನತೆಗಳು ನಾವೆಲ್ಲ ಇಲ್ಲಿ ಜಾತ್ಯತೀತ ನಗರ, ಈ ನಗರವನ್ನು ನಿರ್ಮಾಣ ಮಾಡಿದ DR ಪಾಟೀಲರು ಮತ್ತು HK ಪಾಟೀಲ್ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕು. ಇಲ್ಲೇ ನಾವು ಪ್ರತಿ ಒಂದು ಮನೆ ಹೆಂಗೆ ಹಾಲಾಟ ಮಾಡ್ಯಾರ ಅಂತ ಕೇಳಿದ್ರೆ ಒಂದು ಬ್ರಾಹ್ಮಣರಿಗೆ ಕೊಟ್ಟರು, ಒಬ್ಬರು ಎಸ್ಸಿಯರಿಗೆ ಕೊಟ್ಟರು, ಒಬ್ಬರು ಲಿಂಗವಂತರಿಗೆ ಕೊಟ್ಟರು. ಅಂದರೆ ಜಾತ್ಯತೀತ ನಗರ ಇದು. ಮತ್ತು ವಿಶೇಷವಾಗಿ ಭಕ್ತಿ ಪೂರ್ವ ಇರ್ತಕ್ಕಂಥೆಲ್ಲ ನಮ್ಮ ಜನಗಳು. ಹಾಗಾಗಿ ವಿಶೇಷವಾಗಿ ಇವತ್ತು ಏನು ಸ್ವಾಮಿಗಳು ನಮ್ಮ ನಗರದ ಏನು ತಾವು ಪಾದಯಾತ್ರೆ ಮಾಡ್ಯಾರ ನಮಗೆ ಭಾರಿ ಖುಷಿ ತಂದಿದೆ. ಎಲ್ಲ ಜನರು ಸಹಿತ ನಾವು ಎಲ್ಲರೂ ಒಪ್ಪಿಗೆದಿಂದ ಅವ್ರು ಇವತ್ತು ನಾವು ಸ್ವಾಗತವನ್ನು ಮಾಡಿದ್ದೇವೆ. ಇವತ್ತು ನಮ್ಮ SM ಕೃಷ್ಣ ನಗರಕ್ಕೆ ಶ್ರೀ ಸಿದ್ದರಾಮ ಸ್ವಾಮಿಗಳು ಅಜ್ಜವರು ಇವತ್ತೇನು ನಮ್ಮ ಕಾಲನಿಗೆ, ಈ ಬಡವರ ಕಾಲನಿಗೆ ಗುರುತಿಸಿ ಇವತ್ತು ನಮ್ಮ ಕಾಲನಿಗೆ ಅವರಿಗೆ ಪ್ರತಿಯೊಂದೊಬ್ಬರಿಗೆ ಹೋಗಿ ಆ ಸ್ವಾಮಿಗಳಿಗೆ ದರ್ಶನ ತೊಗೊಳಕ್ಕೆ ಹಾಕಿದ್ದಿಲ್ಲ ನಮಗೆ. ಇವತ್ತು ಮನೆಗೆ ಕಮಿಟಿಯವರು ಹಾಗೂ ನಮ್ಮ SM ಕೃಷ್ಣ ಹಿರಿಯವರು ಎಲ್ಲರೂ ಕೂಡಿ ಮನೆಗೆ ಅವ್ರನ್ನ ಬರಮಾಡಿಕೊಂಡು ಅವ್ರ ಅದ್ದೂರಿಗೆ ಎಲ್ಲ ನಮ್ಮ ಮಹಿಳೆಯರು, ಈಗ SM ಕೃಷ್ಣ ಮಹಿಳೆಯರು ಎಲ್ಲ ರಂಗೋಲಿ ಮುಖಾಂತರ ಹಾಗೂ ನಮ್ಮ ಹೂ ಮುಖಾಂತರ, ಆರತಿ ಮುಖಾಂತರ ಇವತ್ತು ಬಂದು ಎಲ್ಲರಿಗೆ ಆಶೀರ್ವದಿಸೋದಕ್ಕೆ ಎಲ್ಲ ನಮ್ಮ SM ಕೃಷ್ಣ ನಗರ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ಆಮೇಲೆ ಏನು ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಈ ಸರ ಸಿದ್ದರಾಮಯ್ಯ ಅಜ್ಜವರು ಏನು ಈ ಬಡವ್ರ ಕಾಲಿಗೆ ಇವತ್ತು ಪಾದಯಾತ್ರೆ ಹಾಕ್ಯಂದು ಎಲ್ಲರಿಗೆ ಈ ಚಟಗಳ ಮುಕ್ತ ಮಾಡೋಕೆ ಅವ್ರು ಏನು ತೀರ್ಮಾನ ತೊಗೊಂಡಾರ ಅದಕ್ಕೆ ತುಂಬ ನಾವು ತಲೆಬಾಗ್ತೀವಿ. ಭಾಳ ಖುಷಿ ಆಗೈತ್ರಿ. ಮತ್ತು ನಮಗೆ ಅವ್ರ ಸೇವಾದಾಗ ಭಾಗಿಯಾಗಿವಲ್ಲ, ಅದು ಭಾಳ ಸಂತೋಷ ಆಗೈತ್ರಿ. ಇದು ಅವಕಾಶ ಮಾಡಿಕೊಡೋದು ನಮ್ಗೆ ಭಾಳ ಖುಷಿ ಆಗೈತೆ. ನಮ್ಮ ಬಡವ್ರ ಏರಿಯಾ ಇದು. ಈ ಏರಿಯಾದಾಗ ಅವ್ರ ಪಾದ ಉರ್ಯಾರಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ ನಂಬಿಕೆ, ನಮ್ಗೆ ಅವ್ರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಖುಷಿ ಆಗೈತ್ರಿ, ಭಾಳ ಸಂತೋಷ, ಭಾಳ ಖುಷಿ ಆಗೈತ್ರಿ. ಜಂಗಮಗೆ ದಾನ ಕೊಡು, ಶ್ರದ್ಧೆಯಿಂದ ಮಾಡಿದ ಪೂಜೆ ನಂಬಿದವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಆ ದೇವ್ರು ಬಂದಾನ ಇವತ್ತು ನಮ್ಮ ಏರಿಯಾಕ್ಕೆ ಅಂದ್ರೆ ನಾವು ಪಾವನ ಪವಿತ್ರ ಆಗಿವ್ರಿ. ಇವತ್ತು ನಮ್ಮ ಪುಣ್ಯ ರೀ, ಕೋಟಿ ಕೋಟಿ ಪುಣ್ಯ. ಈ ಶುಭ ಮುಂಜಾನೆಯಲ್ಲಿ ಏನು ನಮ್ಮ ವನ್ಯ ವಾರ್ಡಿಗೆ ಶ್ರೀ ಸಿದ್ಧಲಿಂಗ ಗುರು ಸ್ವಾಮಿಗಳು ಆಗಮಿಸಿದ್ದಾರೆ, ನಮಗೆ ಬಹಳ ಸಂತೋಷವಾಗಿದೆ. ಏನು ಈ ಸುದ್ದಿ ಕೇಳಿ ಅಜ್ಜಾರು ಬರ್ತಾರಂತಂದು ಸುದ್ದಿ ಕೇಳಿದ ಕೂಡೇನ ಎಲ್ಲ ನಮ್ಮ ವಾರ್ಡಿನ ಜನಕ್ಕೆ ಕರೆದು ನಾವು ಹೇಳಿದ್ವಿ, ಹಿಂಗೆ ಅಜ್ಜಾರು ನಮ್ಮ ಓಣಿಯನ್ನು ನಾವು ಬರಕ್ಕೆ ಇದು ಮಾಡ್ಯಾರ, ಆಸೆ ಮಾಡ್ಯಾರ. ನಾವೆಲ್ಲ ಅವ್ರನ್ನ ಸ್ವಾಗತ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡೋನು. ಅವರ ನಮ್ಮ ಸ್ವಾಗತಕ್ಕೆ ಅವರೆಲ್ಲ ಆಸೆ ಪಟ್ಟು ನಮ್ಮ ವಾರ್ಡಿಗೆಲ್ಲ ಆಶೀರ್ವಾದ ಮಾಡಲಿ ಅಂತಂದು ನಾವೆಲ್ಲ ನಮ್ಮ ಜನ ಕರೆಸಿ ಮಾತಾಡಿದ್ವಿ. ಹಿಂದಿನ ದಿವಸ ಪೂರ್ವಭಾವಿ ಸಭೆ ಮಾಡಿದ್ವಿ. ಅದೇ ತಕ್ಕ ನಾವೇನು ಜನಕ್ಕೆ ಕೋರಿದ್ವಿ, ಪ್ರೀತಿಲಿದ್ದ ಎಲ್ಲರೂ ಕೂಡಿ ನಾವೆಲ್ಲ ಶೃಂಗಾರ ಮಾಡೋನು, ರಂಗೋಲಿ ಹಾಕೋನು ಅಂತಂದು ಏನು ಹೇಳಿದ್ವಿ, ಆ ಪ್ರಕಾರ ಎಲ್ಲ ಜನ ನನಗೆ ಬೆಂಬಲ ಮಾಡಿದರು. ಎಲ್ಲರೂ ಕೂಡಿ ನಿನ್ನೆ ದಿನದಲ್ಲಿ ಎಲ್ಲರೂ ಒಂದು ಹಬ್ಬವನ್ನು ಆಚರಣೆಯಿಂದ ಅಪರೂಪದಿಂದ ಆಚರಣೆ ಮಾಡಿದರು. ಹಬ್ಬದ ಇದು ವಾತಾವರಣ ನಿನ್ನೆ ನಮ್ಮ ವಾರ್ಡ್ನಲ್ಲಿ ತೋರಿಸ್ಕೊಡ್ತು. ಒಬ್ಬೊಬ್ಬರು ಹೆಣ್ಮಕ್ಳು ಯಾರೂ ಬೆಳ್ತಾನ ನಿದ್ದೆ ಮಾಡಿಲ್ಲ, ರಂಗೋಲಿ ಹಾಕು ಸಂಭ್ರಮದಲ್ಲಿ ಅವ್ರ ಸಂಭ್ರಮನೇ ಅವ್ರಿಗೆ ಜೋರಾಗಿತ್ತು. ಇವತ್ತು ನಮ್ಮ SM ಕೃಷ್ಣ ನಗರದೊಳಗೆ ದೀಪಾವಳಿ ಹಬ್ಬ ಮಾಡವಂತೀವಿ ಅನ್ನೋಂಥರ ಬಗ್ಗೆ ನಮ್ಗೆ ಆಚರಣೆ ಆಗಂದಿದೆ. ನಾವು ಬೇರೆ ಕಡೆ ನೋಡಿದ್ರೆ ನಾವು ಇಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಇಲ್ಲೋ ಅಂತ ಅನ್ಸ, ನಮ್ಮ ಏರಿಯಾ ನೋಡಿಬಿಟ್ರೆ ನಮಗಿದು ಎಲ್ಲ ಜಾತಿಯವರು ಒಗ್ಗೂಡಿ ಮಾಡಕ್ಕೆ ಕುಂತೀವಿ. ನಾವು ಅದರೊಳಗೆ ಇಲ್ಲೇ ಜಾತಿ ಭೇದ ಅಂತ ಯಾವುದೂ ಮಾಡಿಲ್ಲ. ನಮ್ಮ SM ಕೃಷ್ಣ ಅಂತಂದ್ರೆ ಇಲ್ಲೇ ದೀಪಾವಳಿ ಈ ಸರಿ ಮಾಡವಂತೀವಿ ಏನೋ ಅಂತ ಅನ್ನೋರ ಬಗ್ಗೆ ನಮ್ಗೆ ಆಚರಣೆ ಆಗುತ್ತೆ. ಇಲ್ಲಿ ಪಾದಯಾತ್ರೆ ಎಲ್ಲ ಇದು ಕುಡಿಯೋದು, ಸೇದೋದು, ದುರ್ಚಟಗಳನ್ನು ಬಿಡಿಸ್ಬೇಕು ಅಂತೇಳಿ ಅಜ್ಜಾರ ಒಂದು ಪಾದಯಾತ್ರೆ ಮಾಡವಂತಿದ್ದಾರೆ. ಅದ್ರ ಸಂಬಂಧ ಎಲ್ಲರೂ ಕೈಗೂಡಿ ಅದನ್ನ ಒಂದು ಕೆಲಸ ಮಾಡೋನು ಅಂತ ಹೇಳಂತೀವಿ. ನಮಗೆಲ್ಲ ಮಾಡೋದು ಭಾಳ ಖುಷಿ ಐತಿ. ಆಮೇಲೆ ಎಲ್ಲ ಮಾಡ್ತಿದ್ವಿ, ಭಾಳ ಸಂತೋಷ ಅನ್ಸತ್ತೆ. ನಮಗೆ ಒಣೆಯ ಮೆಂಬರ್ ಅದಾರೆ, ನಮ್ಗೆ ಯಾರಿಗೂ ಯಾವುದು ಬಿಟ್ಟು ಮಾಡೋಂಗಿಲ್ಲ. ಅದು ಎಲ್ಲದೂ ನಮ್ಗೆ ಭಾಳ ಖುಷಿ ಆಗತ್ತೆ. ಒಂದು ದೊಡ್ಡ ಹಬ್ಬ ಇದು ಮಾಡ್ತೀವಿ. ಒಳ್ಳೆ ಕೆಲಸ ಮಾಡ್ರಿ, ಎಲ್ಲ ಒಳ್ಳೆತನ ಮಾಡ್ಕೊತಾನೆ ಬಂದಾರೆ. ಯಾವುದೇ
ಚರ್ಚಲ್ಲಿ ಎಲ್ಲ ಚಲೋನ ಮಾಡ್ಯಾರ ಅವ್ರು. ಒಳ್ಳೆ ಕೆಲಸ ಎಲ್ಲರಿಗೂ ಒಳ್ಳೇದ ಮಾಡ ತಾಯಿ ತಂದಿಗಿನ ಹೆಚ್ಚು ಮಾಡ್ಯಾರ ಅವ್ರು. ಬಗ್ಗೆ ಭಾಳ ಖುಷಿ ಅನ್ನಿಸ್ತೈತ್ರಿ. ನಮ್ಮ ಏರಿಯಾದ ಮೆಂಬರ್ ಆದಂಥ ಅನಿಲ್ ಅವರು ಇದನ್ನೆಲ್ಲ ನಮ್ಗೆ ವರ್ಷ ಅನುಕೂಲ ಮಾಡಿಕೊಟ್ರೆ ಇಲ್ಲೆಲ್ಲ ಹಿಂದೂ ಸಂಪ್ರದಾಯ ಉಳಿಯೋಕೆ ಅದೆಲ್ಲ ಅನುಕೂಲ ಆಗಿರೋದ್ರಿಂದ ನಮಗೆಲ್ಲ ಭಾಳ ಸಂತೋಷ ಅನ್ನಿಸ್ತೈತಿ. ತೋಟದಾರ ಸಿದ್ದರಾಮ ಮಹಾಸ್ವಾಮಿಗಳು ನಮ್ಮ ನಗರಕ್ಕೆ ಬಂದಿದ್ದಕ್ಕೆ ನಮ್ಮ ನಗರದವರು, ನಮ್ಮ ಓಣಿಯ ಹಿರಿಯರು, ತಾಯಂದಿರು, ಯುವಕರು ಭಾಳ ಸಂತೋಷದಿಂದ ಅವರ ಆಶೀರ್ವಾದವನ್ನು ಪಡೆದು ಇವತ್ತಿನ ದಿವಸ ಅವರು ನಿಮುಕ್ತಿ ಆಗಿ ಅಂತಂದು ಇವತ್ತಿನ ದಿವಸ ಅವರೆಲ್ಲರೂ ಆಸೆಯಿಂದ ಹೇಳ್ತಾ ಇದ್ದಾರೆ. ನಾವು ಪ್ರತಿ ಯಾವಾಗ ಆಚಾರ ಮತ್ತೆ ಯಾವಾಗ ಬರ್ತೀವಿ ಅಂತಂದ್ರೆ ನಾವು ಇದೇ ಥರವಾಗಿ ನಾವು ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಮಾಡಿ, ರಂಗೋಲಿಯ ಅಲಂಕಾರ ಮಾಡಿ ನಾವು ಇನ್ನೂ ಸ್ವಾಗತ ಮಾಡ್ತೀವಿ ಅಂತಂದು ಹೇಳಿ ಇವತ್ತಿನ ದಿವಸ ಹೇಳೋಕ್ಕೆ ಬಯಸ್ತೀವಿ ನಾವು. ಏನೇನು ಮಾಡಿದ್ರಿ ಇಲ್ಲಿ? ನಾವು ನೋಡ್ರಿ ಮಧ್ಯಾಹ್ನ ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ನಾವು APMCಗೆ ಹೋಗಿ 5 ಕ್ವಿಂಟಲ್ ಹೂ ತೊಗೊಂಬಂದು ಎಲ್ಲ ಹೆಣ್ಮಕ್ಳು, ಹಿಂದೂ ಆಯ್ತು, ಮುಸ್ಲಿಮ್ಸ್ ಆಯ್ತು, ಎಲ್ಲ ಜನಾಂಗದವರು ಸೇರಿ ಹೂವುಗಳನ್ನು ಪೋಣಿಸಿ ಕಾರ್ಯಕ್ರಮ ನಡೆದೈತಿ. ಅತ್ಯಂತ ಸ್ತುತ್ಯಾರ ಮತ್ತು ಸ್ವಾಗತಾರ್ಹ ಅಂತ ಹೇಳಿಕ್ಕೆ ಬಯಸ್ತೇನೆ. ಈ SM ಕೃಷ್ಣ ನಗರಕ್ಕೆ ನಾವು ಫಸ್ಟ್ ಟೈಮ್ ಬಂದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಎಷ್ಟು ಚಂದ ಹೆಣ್ಮಕ್ಳು ರಾತ್ರಿ ಆಯ್ತು ನಂಗೆ ಹೇಳಿದ್ರೆ ನಾವೆಲ್ಲ ರಾತ್ರಿ ನಿದ್ದೆ ಮಾಡಿಲ್ಲ ಅಂಥೇಳಿ ಅಷ್ಟು ಚಂದ ನಗರವನ್ನು ನಾವೆಲ್ಲೆಲ್ಲಿ ಅಡ್ಡಾಡ್ತೇವೆ ಆ ಬೀದಿಗಳಲ್ಲಿ ಅಷ್ಟು ಚಂದ ಶೃಂಗಾರವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ವಸ್ತು ಇದು ಇರಲಿ, ಅದು ಅತಿಯಾಗಿ ಮಾಡಿದರೆ ಚಟಾಗಿ ಮಾರ್ಪಾಟಾಗ್ತೈತಿ. ವ್ಯಸನ ಅಂತ ಯಾವಾಗ ಆಗ್ತೈತಂದ್ರೆ ಈ ಕುಡಿತ ಆಗಲಿ ಗುಟ್ಕಾ ಆಗಲಿ ಅದನ್ನು ಅತಿಯಾಗಿ ತಿಂದು ಅದನ್ನು ಸಂಸಾರದ ಕಡೆ ಲಕ್ಷ್ಯ ಕೊಡದೆ, ಮಕ್ಕಳ ಕಡೆ ಲಕ್ಷ್ಯ ಕೊಡದೇನೆ ಅದರಾಗ ಮುಳುಗಿದ್ರೆ ಅದು ಚಟ ಆಗ್ತೈತಿ. ಅದರಿಂದ ನೀವು ದೂರ ಬರ್ರಿ ಅಂತ ಹೇಳಿ ನಮ್ಮ ಗುರುಗಳು ಒಂದು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದನ್ನು ಬಹಳ ಮನಸ್ಸಿಂದ ಸ್ವಾಗತ ಮಾಡಬೇಕಾಗ್ತದೆ. ಯಾಕಂದರೆ ಗುರು ಹೇಳಿದ್ದನ್ನು ಯಾರು ತಪ್ಪಂಗಿಲ್ಲ, ಎಲ್ಲರೂ ಅದನ್ನು ಪಾಲಿಸ್ತಾರೆ. ಹೀಗಾಗಿ ಈ ಒಂದು ನಡೆಯನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಬೇಕು ಮತ್ತು ಅವ್ರು ಹೇಳ್ದಂತೆ ನಾವು ನಡ್ಕೋಬೇಕಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳ ಸುಂದರವಾಗಿ ಎಲ್ಲ ಈ SM ಕೃಷ್ಣ ನಗರದ ಮಹಿಳೆಯರಿರ್ಬೋದು ಹಾಗೂ ಅಣ್ಣಂದ್ರು ಇರ್ಬೋದು ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ಸ್ವಾಗತ ಮಾಡಿದರು. ಗುರುಗಳಿಂದ ಆಶೀರ್ವಾದ ಪಡೀತಾ ಇದ್ದಾರೆ. ಅದೇ ರೀತಿ ಅವರ ಕಾರ್ಯದಲ್ಲಿ ಸಫಲರಾಗಬೇಕಂದ್ರೆ ನಾವು ಕೂಡ ಅವರಂತೆ ನಡ್ಕೋಬೇಕು. ವ್ಯಸನ ಮುಕ್ತರಾದಂಥ ಯುವಕರಾಗಬೇಕು ಹಾಗೂ ಪುರುಷರಾದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಳೆ ಬರ್ತೈತೆ, ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಬರ್ತಂತೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗೈತ್ರಿ ಅಜ್ಜಾರು ಬಂದಿದ್ದಕ್ಕೆ. ಪಾದಯಾತ್ರೆ ಒಳ್ಳೆ ಕುರುಪಿನಿಂದ ಹುಮ್ಮಸ್ಸಿನಿಂದ ಎಲ್ಲರೂ ನಾವು ಕೂಡಿ ಮಾಡಾಕತ್ತೀವಿ. ಭಾಳ ನಮ್ಗೆ ಸಂತೋಷ ಆಗೈತಿ. ದಿನ ಹೆಂಗಿರ್ತೈತಿ? ಇವತ್ತಿನ ದಿನದಲ್ಲಿ ಒಂದು ವೈಭವದಿಂದ ನಾವು ಮಾಡಾಕತ್ತೀವಿ. ಭಾಳ ನಮ್ಗೆ ಇದಾಗಿ ನಮಗೆ ಈ ಜಾತ್ರಾ ಕಮಿಟಿಯ ಸ್ವಾಮಿಗಳು ಅಜ್ಜಾರು ಬಂದಿದ್ದಕ್ಕೆ ನಾವು ಇವತ್ತು ಉಗ್ರಣೆಯಿಂದ ನಾವೆಲ್ಲ ಸ್ವಾಗತ ಮಾಡಿ ಅಜ್ಜಾರನ್ನ ಬರಮಾಡ್ಕೊಂಡಿವಿ. ಭಾಳ ನಮ್ಗೆ ಖುಷಿ ಆಗೈತಿ. ಎಲ್ಲ ನಮ್ಗೆ ಚಲೋ ಆಗೈತಿ. ಧನ್ಯವಾದ. ಖುಷಿ ಅನಿಸೈತಿ. ಯಾರೆಲ್ಲ ಕೂಡಿ ಮಾಡಿದ್ರಿ? ಎಲ್ಲ SM ಕೃಷ್ಣ ನಗರದವ್ರು ಕೂಡಿ ಎಲ್ಲ ಓಣಿ ಹೆಣ್ಮಕ್ಳು ಹುಡುಗರು ಎಲ್ಲರೂ ಕೂಡೇ ಮಾಡಿವ್ರಿ. ಎಲ್ಲ ಸ್ವಾಗತ ಮಾಡ್ತಾರೆ. SM ಕೃಷ್ಣ ನಗರದಲ್ಲಿ ಬಹಳ ಅದ್ಧೂರಿಯಾಗಿ ಬಹಳ ಅರ್ಥಪೂರ್ಣವಾಗಿ ಭಕ್ತಿಯಿಂದ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಸಂಘಟಿಸಿರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ಬಹಳ ಉತ್ಸಾಹದಿಂದ ಇಡೀ ಓಣಿಯನ್ನ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕೋದರ ಮೂಲಕ ಪುಷ್ಪ ಆ ಓಣಿಯನ್ನ ನೋಡ್ತಾ ಇದ್ರೆ ನಮಗೇನ್ ಅನಿಸ್ತಿತ್ತು ಅಂದ್ರ ತಾಯಂದಿರು ಎಷ್ಟು ಭಕ್ತಿಯನ್ನ ಸಲ್ಲಿಸಿದ್ರು ಅಂದ್ರ ರಸ್ತೆನೆ ಕಾಣ್ತಿರ್ಲಿಲ್ಲ. ಅಷ್ಟು ಹೂವ ಸೂರಾಡಿರೆ, ಗುರುವಿನ ಪಾದಕ್ಕೆ ಹೂವ ಸೂರಾಡಿರೆ ಅನ್ನೋ ರೀತಿಯೊಳಗ ಆ ತಾಯಂದಿರು ಭಕ್ತಿಯಿಂದ ಇವತ್ತಿನ ಆ ಪಾದಯಾತ್ರೆಯ ಸಡಗರವನ್ನ ನೋಡಿದ್ರ ನಿಜಕ್ಕೂ ಆನಂದ ಆಗುತ್ತೆ. ನಮ್ಮ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸನ್ನಿಧಿಯವರಿಗೆ ಬಹಳ ಆನಂದ ಆಗೋದು, ಇದಕ್ಕಿಂತ ಬಹಳ ದೊಡ್ಡ ಆನಂದ ಆಗೋದು ಏನು ಅಂದ್ರ ನೀವೇನು ರಂಗೋಲಿ ಹಾಕಿರಿ, ಹೂ ಹಾಕಿರಿ, ಪಾದ ಪೂಜೆ ಮಾಡಿರಿ, ಆರತಿ ಬೆಳಗಿರಿ, ಇದಕ್ಕ ಒಂದ್ ಅರ್ಧ ಭಾಗ ಅವರಿಗೆ ಆನಂದ ಆಗಿರ್ತದೆ. ಪೂರ್ಣ ಆನಂದ ಆಗ್ಬೇಕು ಅಂದ್ರ ಯಪ್ಪ ಇವತ್ತಿನಿಂದ ನಿನ್ನ ಪಾದಕ್ಕ ನಾ ಗುಟ್ಕಾ ತಿನ್ನೋದು ಬಿಡ್ತಾನಿ, ಸಿಗರೇಟ್ ಸೇದೋದು ಬಿಡ್ತಾನಿ, ಸೆರೆ ಕುಡಿಯೋದು ಬಿಡ್ತಾನಿ, ನಿನ್ನ ಆಶೀರ್ವಾದ ಹಿಂಗ ಕಾಯ್ಲಿ ಅಂತೇನು ಬಂದು ನಮಸ್ಕಾರ ಮಾಡ್ತಿರಲ್ಲ, ಅವಾಗ ಜಗದ್ಗುರು ಮಹಾಸನ್ನಿಧಿಯವರಿಗೆ ಹಂಡೆ ಹಾಲು ಕುಡ್ದಷ್ಟು ಆನಂದ ಆಕತಿ. ನೀವು ಡಾಕ್ಟರ್ ಹತ್ರ ಹೋದಾಗ ಆರಾಮಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗಿರ್ತೀರಿ. ಡಾಕ್ಟರ್ ನಿಮಗೆ ಟಾನಿಕ್ ಕೊಡ್ತಾರ, ಗುಳಿಗೆ ಕೊಡ್ತಾರ, ಆರಾಮಾಗ್ಲಿ ಅಂತ ಹೇಳಿ ಆರೋಗ್ಯವಾಗುವಂತರಾಗ್ರಿ ಅಂತ ಆಶೀರ್ವಾದ ಮಾಡಿ ಕೊಡ್ತಾರ. ಯಾವ ಡಾಕ್ಟರ್ ಹತ್ರ ಆರಾಮಿಲ್ಲ ಅಂತ ಹೋದಾಗ ನೀ ಗುಟ್ಕಾ ತಿನ್ನು, ಸೆರೆ ಕುಡಿ, ಏನು ಬೀಡಿ ಸೇದು ಅಂತ ಏನಾದ್ರು ಬರೆದು ಕೊಡ್ತಾರೇನೋ, ಇವ್ನು ಹೋಗಿ ತಗೊಂಬ ಅಂತ ಬರೆದು ಕೊಡ್ತಾರೇನೋ? ಇಲ್ಲ. ಯಾಕ? ಅವೆಲ್ಲ ಕೆಟ್ಟದ್ದು ಅಂತ ಗೊತ್ತು. ಗುಟ್ಕಾ ತಿನ್ನೋದು ಕೆಟ್ಟದ್ದು ಅಂತ ಡಾಕ್ಟರಿಗೆ ಗೊತ್ತು,
ಸೆರೆ ಕುಡಿಯೋದು ಕೆಟ್ಟದ್ದು ಅಂತ ಡಾಕ್ಟ್ರಿಗೆ ಗೊತ್ತು, ಸಿಗರೇಟ್ ಸೇದೋದು ಕ್ಯಾನ್ಸರ್ ಬರ್ತತಿ ಅಂತ ಡಾಕ್ಟ್ರಿಗೆ ಗೊತ್ತು. ನೀವು ಸುಮ್ಮನೆ ಗುಟ್ಕಾ ಮಾರುವಂತವ್ರನ್ನ, ಸಿಗರೇಟ್ ಮಾರುವಂತವ್ರನ್ನ, ಸೆರೆ ಮಾರಾಟ ಮಾಡೋರನ್ನ ಹೋಗಿ ನೋಡ್ರಿ. ಅವ್ರ್ಯಾರು ಗುಟ್ಕಾ ತಿನ್ನೋದಿಲ್ಲ, ಅವ್ರ್ಯಾರು ಸೆರೆ ಕುಡಿಯೋದಿಲ್ಲ, ಅವ್ರ್ಯಾರು ಸಿಗರೇಟ್ ಸೇದೋದಿಲ್ಲ. ನಿಮಗೆ ಸೆರೆ ಕುಡಿಯಾಕ ಹಚ್ಚಿ, ನಿಮಗೆ ಗುಟ್ಕಾ ತಿನ್ನಾಕ ಹಚ್ಚಿ, ನಿಮಗೆ ಸಿಗರೇಟ್ ಸೇದಾಕ ಹಚ್ಚಿ ಮಾಡಿ ಮೇಲೆ ಮಾಡಿ ಕಟ್ಕೊಂಡಿರ್ತಾರೆ, ಆಸ್ತಿ ಮೇಲೆ ಆಸ್ತಿ ಖರೀದಿ ಹಿಡಿದಿರ್ತಾರ. ಅವನು ತಗೊಂಡು ನೀವೆಲ್ಲಿ ಬಂದಿರ್ತೀರಿ ಅಂದ್ರ ಬೀದಿಗೆ ಬಂದಿರ್ತೀರಿ. ವಿಚಾರ ಮಾಡ್ರಿ, ಜಗತ್ತಿನ ಜೀವರಾಶಿಯೊಳಗ ಯಾವ ಪ್ರಾಣಿನೂ ಗುಟ್ಕಾ ತಿನ್ನೋದಿಲ್ಲ, ಯಾವ ಪ್ರಾಣಿನೂ ಸೆರೆ ಕುಡಿಯೋದಿಲ್ಲ, ಯಾವ ಪ್ರಾಣಿನೂ ಸಿಗರೇಟ್ ಸೇದೋದಿಲ್ಲ. ಆದ್ರ ಎಷ್ಟು ವಿಚಿತ್ರ ಅಂದ್ರ ಮನುಷ್ಯ ಬಹಳ ಬುದ್ಧಿವಂತ ಅಂತಾರ, ಬಹಳ ವಿದ್ಯಾವಂತ ಅಂತಾರ. ಆ ಸಿಗರೇಟ್ ಪ್ಯಾಕೆಟ್ ಮೇಲೆ ಬರೆದಿರ್ತತಿ, ಏನು ಬರೆದಿರ್ತತಿ? ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬರೆದಿರ್ತಾರ. ಅದನ್ನ ಓದ್ತಾನೆ, ಅವನು ಓದಾಕ ಬರ್ತತಿ, ಆದ್ರೂ ಸಿಗರೇಟ್ ಸೇತಾನ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಾಗಿತ್ತು ಈ ಪಾದಯಾತ್ರೆ. ಅಂದರೆ ಇಲ್ಲಿರುವಂತಹ ಭಕ್ತರು ಸ್ವಾಮೀಜಿಗಳ ಜೋಳಿಗೆಗೆ ತಾವು ಮಾಡ್ತಕ್ಕಂತಹ ದುಶ್ಚಟಗಳಿಗೆ ಪೂರಕವಾಗಿರುವಂತಹ ಗುಟ್ಕಾಗಳನ್ನು, ಸಿಗರೇಟ್ಗಳನ್ನು, ಸರಾಯಿಯನ್ನು ಜೋಳಿಗೆ ಹಾಕುವ ಮೂಲಕ ಇಂದಿನಿಂದ ನಾವೆಲ್ಲ ವ್ಯಸನ ಮುಕ್ತರಾಗ್ತೀವಿ ಅನ್ನುವಂಥ ಮಾತನ್ನು ಸ್ವಾಮೀಜಿಗಳಿಗೆ ಭರವಸೆಯನ್ನು ಕೊಡ್ತಾ ಇದ್ರು. ಸ್ವಾಮೀಜಿಗಳು ಕೂಡ ಅದಕ್ಕೆ ಪ್ರತಿಯಾಗಿ ಇನ್ನು ಮುಂದೆ ನೀವು ದುಶ್ಚಟಗಳಲ್ಲಿ ತೊಡಗಬಾರ್ದು ಅನ್ನುವ ದೃಷ್ಟಿಯಿಂದ ರುದ್ರಾಕ್ಷಿಯನ್ನು ಹಾಕಿ ಅವರನ್ನು ವ್ಯಸನ ಮುಕ್ತರನ್ನಾಗಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರು. ನಾಡಿನ ಮಠಮಾನ್ಯಗಳು ಈ ರೀತಿ ಪ್ರಯತ್ನವನ್ನು ಮಾಡ್ತಾ ಹೊರಟ್ರೆ ಬಹುಶಃ ವ್ಯಸನ ಮುಕ್ತ ಸಮಾಜ ಖಂಡಿತವಾಗಿ ಕೂಡ ನಿರ್ಮಾಣವಾಗುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಆನಂದ್ ಸ್ವಾಮಿ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.